ನಾನು ಚಹಾ ಕುಡಿದು ಬಂಗ್ಸ್ ತರಿಸಿದ್ದೆ. ಅದ್ ಬಡ್ಕೆಲ್ಲ ಅದನ್ನ ತಿನ್ಬಿಟ್ಟು ಬಂದೆ ನಾನು. ಇನ್ನು ಮತ್ತೆ ಹೋಗಿ ಕೆಲಸ ಮಾಡ್ಕೊಳ್ಬೇಕು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸನ್ಶೈನ್ ಕನ್ನಡ ಬ್ಲಾಗ್. ಇದು 4 ಡೇಸ್ ಬ್ಲಾಗ್ ಆಗಿರುತ್ತೆ. ಅವತ್ತಿನ ದಿನ ಬೆಳಿಗ್ಗೆ ನನಗೆ ಡ್ರೆಸ್ಸಿಂಗ್ ಇತ್ತು, ಹಾಗಾಗಿ ಬೆಳಿಗ್ಗೆ 8 o'clockಗೆಲ್ಲ ಶಾಪಿಗೆ ಬಂದಿದ್ದೆ. ಅವರು ಕೂಡ ಅಲ್ಲಿ ನಿಯರ್ ಬೈ ಶಾಪ್ ಹತ್ರ ಇರೋದ್ರಿಂದ ಶಾಪಿಗೆ ಬರ್ತೀನಿ ಅಂತ ಹೇಳಿದ್ರು. ಓಕೆ ಅಂತ ಹೇಳಿ ನಾನು 8 ಗಂಟೆಗೆಲ್ಲ ಶಾಪ್ ಹತ್ರ ರೀಚ್ ಆದೆ. ಅದೇ ಟೈಮ್ಗೆ ಕೂಡ ಅವ್ರು ಕೂಡ ಬಂದರು. ಅವ್ರಿಗೆ ಸ್ಯಾರಿ ವೇರ್ ಮತ್ತು ಹೇರ್ ಸ್ಟೈಲ್ ಇತ್ತು, ಮೇಕಪ್ ಏನೂ ಇರಲಿಲ್ಲ. ಅದಕ್ಕೋಸ್ಕರ ಫಸ್ಟ್ ನಾನು ಸ್ಯಾರಿನ ಅವ್ರಿಗೆ ವೇರ್ ಮಾಡಿ ಅದಾದ್ಮೇಲೆ ಹೇರ್ ಸ್ಟೈಲ್ನ ಮಾಡ್ಕೊಳ್ತಾ ಇದ್ದೀನಿ. ಹೇರ್ ಸ್ಟೈಲ್ ಮಾಡಲಿಕ್ಕೆ ಫಸ್ಟ್ ಹೇರ್ನ ಪ್ರೆಪ್ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾನು ಹೇರ್ನ ಫ್ರಂಟ್ ಇಯರ್ ಟು ಇಯರ್ ಹೇರ್ ಕ್ರಿಂಪಿಂಗ್ನ ಮಾಡ್ಕೊಂಡು ಅದಾದ್ಮೇಲೆ ಫ್ರಂಟ್ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವೆಟ್ ಟೈಮ್ಗೆ ನಮಗೆ ಹೇರ್ ಎಲ್ಲ ಬಿಡೋದು ಬೇಡ, ಸ್ವಲ್ಪ ಬನ್ ಟೈಪಲ್ಲಿ ಹೇರ್ ಸ್ಟೈಲ್ ಮಾಡ್ಕೊಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಈ ರೀತಿ ಹೇರ್ ಸ್ಟೈಲ್ನ ರೆಡಿ ಮಾಡಿದ್ದೀನಿ. ಈ ಹೇರ್ ಸ್ಟೈಲ್ ಜೊತೆಗೆ ನಾನು ಆರ್ಟಿಫಿಷಿಯಲ್ ಫ್ಲವರ್ನ ಸೈಡಲ್ಲಿ ಇಟ್ಟಿದ್ದೀನಿ, ಅವರ ಸ್ಯಾರಿಗೆ ಮ್ಯಾಚಿಂಗ್ ಆಗುವಂಥದ್ದು. ಮತ್ತೆ ಅವರು ಮಲ್ಲಿಗೆಯನ್ನು ಕೂಡ ಮನೆಯಲ್ಲಿ ಮುಡ್ಕೊಳ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿದೆ. ಹಾಗೆ ನಾನು ಅವರ ವಿಡಿಯೋ ಮಾಡುವ ಮೊದಲು ಪರ್ಮಿಷನ್ ತಗೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಕೆಲವರು ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡಲ್ಲ. ಅದಕ್ಕೋಸ್ಕರ ಅವರ ಪರ್ಮಿಷನ್ ತಗೊಂಡು ನಾನು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಅವತ್ತು ಸಂಜೆನೆ ನಾವು ಹಬ್ಬದ ಶಾಪಿಂಗ್ ಅಂತ ಹೇಳಿದ್ರೆ ಡ್ರೆಸ್ ಏನು ಪರ್ಚೇಸ್ ಮಾಡಿರಲಿಲ್ಲ. ಅದಕ್ಕೋಸ್ಕರ ಶಾಪಿಂಗ್ ಮಾಡೋಣ ಅಂತ ಹೇಳಿ ಮೂಡುಬಿದ್ರಿಗೆ ಹೋದ್ವಿ. ಹಸ್ಬೆಂಡ್ ನಮ್ಮನ್ನ ಡ್ರಾಪ್ ಮಾಡಿ ಅವರು ಕಾರ್ ಪಾರ್ಕಿಂಗ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅದಾದ್ಮೇಲೆ ನಾವು ಇನ್ನೇನು ಎಂಟ್ರೆನ್ಸ್ ತಗೊಂಡಿದೀವಿ, ನೀವು ನೋಡ್ಬೋದು. ಇಲ್ಲಿ ನಾನು ಹೆಚ್ಚಾಗಿ ಇಲ್ಲಿ ಕೂಡ ಶಾಪಿಂಗ್ ಮಾಡ್ತೀನಿ, ಯಾಕೆಂದ್ರೆ ನಮಗೆ ಎಲ್ಲ ವೆರೈಟಿ ಆಫ್ ಡ್ರೆಸ್ಸಸ್ ಕೂಡ ಇಲ್ಲಿ ಸಿಗುತ್ತೆ. ಹಾಗಾಗಿ ಮಕ್ಕಳಿಗೆ ನಾನು ಫಸ್ಟ್ ಡ್ರೆಸ್ನ ಪರ್ಚೇಸ್ ಮಾಡಿದೆ. ಅದಾದ್ಮೇಲೆ ನನಗೆ ನಾನು ಚೂಡಿದಾರ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ. ಸ್ಯಾರಿ ಇತ್ತು, ಆದ್ರೂ ಒಂದು ಡ್ರೆಸ್ ತಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದೆ. ಮಕ್ಕಳಿಗಷ್ಟೇ ನಾನು ಡ್ರೆಸ್ನ ಪರ್ಚೇಸ್ ಮಾಡಿದೆ. ನನಗೆ ಚೂಡಿದಾರ್ ಅಷ್ಟು ಯಾವುದು ಇಷ್ಟ ಆಗಲಿಲ್ಲ, ಹಾಗಾಗಿ ನಾನು ಶಾಪಿಂಗಿಂದ ಹೊರಗಡೆ ಬಂದ್ಬಿಟ್ವಿ. ಅದಾದ್ಮೇಲೆ ಮಕ್ಕಳಿಗೆ ಕೂಡ ಇನ್ನು ಸ್ವಲ್ಪ ಸ್ಯಾಂಡಲ್ ಎಲ್ಲ ಬೇಕಿತ್ತು ಅಂತ ಹೇಳಿ ಸ್ಯಾಂಡಲ್ ಕೂಡ ಪರ್ಚೇಸ್ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ಇನ್ನು ಆನ್ಲೈನಲ್ಲಿ ನಾನು ಒಂದು ವೈಟ್ ಪ್ಯಾಂಟ್ನ ತರಿಸಿದ್ದೆ. ನೆಟ್ ನೋಡ್ಬೋದು ನೀವು, ತುಂಬಾನೇ ಚೆನ್ನಾಗಿದೆ. 218 ಅಂತ ಅನ್ಸುತ್ತೆ. ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಪ್ಯಾಂಟ್ ಕೂಡ ಚೆನ್ನಾಗಿದೆ, ಇಷ್ಟ ಆಗಿದೆ. ಅದ್ರ ಲಿಂಕ್ ಬೇಕಿದ್ರೆ ನಿಮಗೆ ಶೇರ್ ಮಾಡ್ತೀನಿ. ಇನ್ನು ಹಬ್ಬಕ್ಕೆ ನಾನು ಸ್ಯಾರಿನೇ ಹಾಕೋದು ಅಂತ ಹೇಳಿ ಸ್ಯಾರಿಗೆ ನಾನು ಕುಚ್ಚನ್ನ ರೆಡಿ ಮಾಡ್ಕೊಳ್ತಾ ಇದ್ದೆ. ಅದಕ್ಕೆ ಥ್ರೆಡ್ನ ಮಗಳು ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಈ ರೀತಿ ರೆಡಿ ಮಾಡ್ಕೊಟ್ರೆ ಗೊಂಡೆ ಬೇಗ ಬೇಗ ಈಸಿಯಾಗಿ ಹಾಕೊಳ್ಬಹುದು ಅಂತೇಳಿ ಅವಳು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ನಾನು ಕೂತ್ಕೊಂಡು ಸ್ಯಾರಿಗೆ ಕುಚ್ಚನ್ನ ಹಾಕ್ತಾ ಇದ್ದೀನಿ, ನೀವು ನೋಡ್ಬೋದು. ನಿಮಗೆ ಬೇಕಿದ್ರೆ ಕುಚ್ಚು ಹಾಕ್ಲಿಕ್ಕಿದ್ರೆ ಸ್ಯಾರಿ ಗೊಂಡೆ ಅಥವಾ ಬ್ಲೌಸ್ ಸ್ಟಿಚಿಂಗ್, ಚೂಡಿದಾರ್ ಸ್ಟಿಚಿಂಗ್, ಏನೇ ಸ್ಟಿಚಿಂಗ್ ಇದ್ರೂ ಕೂಡ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.